ವೈಟ್ ಐತಲ್ಲ ಜಗತ್ತಿಂದ ಚಿಂತೆ ಮಾಡ್ತಾರೆ. ಎಲ್ಲರೂ ಮನೆಗೂ ರೀಚ್ ಆಗಬೇಕಂತ ನಮ್ಮ ಉದ್ದೇಶ. ಮನೆ ಮನೆಗೆ ಬೀಟ್ ಸಿಬ್ಬಂದಿ ಮುಖಾಂತರ ಕೊಡ್ತಾ ಇದ್ವಿ. ನೆಕ್ಸ್ಟ್ ನ್ಯೂಸ್ ಪೇಪರಲ್ಲಿ ಹಾಕಿ ಎಲ್ಲರ ಮನೆಗೆ ಹೋಗುವಂಗೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ. ಅಟ್ಲೀಸ್ಟ್ ಒಂದು 30-40% ಜನಕ್ಕೆ ಆದರೂ 11 ರೂಪಾಯಿಗೆ ನಾವು ಬೇಕಾದ್ರೆ ಕಷ್ಟ ಮಾಡಬಹುದು. ಊಟ ಅಲ್ಲಿ ಮತ್ತು ಗದಗ ಬೆಟಗೇರಿ ಅವಳಿ ನಗರದಲ್ಲಿ ದಿನಾಂಕ 5/2/2025 ಸಾಯಂಕಾಲ 4 ಗಂಟೆ ಸುಮಾರಿಗೆ ಗದಗ ಶಹರದ ವೆಲ್ಫೇರ್ ಟೌನ್ಶಿಪ್ನಲ್ಲಿ ಶ್ರೀಮತಿ ಸುನೀತಾ ಇಂಡಿಯವರ ಮನೆಯಲ್ಲಿ ಕಳ್ಳತನ ಆದ ಬಗ್ಗೆ ಒಂದು ಪ್ರಕರಣ ದಾಖಲಾಗಿತ್ತು. ಶಹರ ಪೊಲೀಸ್ ಠಾಣೆ ಅಪರಾಧ ಕ್ರಮಾಂಕ 17/2025 ಪ್ರಕರಣ ದಾಖಲಾಗಿ ತನಿಖೆ ಕೈಗೊಳ್ಳಲಾಗಿತ್ತು. ಈ ಪ್ರಕರಣದ ತನಿಖೆ ಕುರಿತು ಒಂದು ವಿಶೇಷವಾದ ತಂಡವನ್ನು ನಾವು ರಚನೆ ಮಾಡಿದ್ದೀವಿ. ಅಡಿಷನಲ್ ಎಸ್ ಪಿ ಸಂಕದವರು, DSP ಆದಂಥ ಪ್ರಭುಗೌಡ ಅವರು, ಇನ್ಸ್ಪೆಕ್ಟರ್ ಆದಂಥ ಪಾಟೀಲ್, ಧೀರಜ್, ಸಂಗಮೇಶ್ ಮತ್ತು PSI ಹಾಗೂ ನಮ್ಮ ಅಪರಾಧ ವಿಭಾಗದ ಸಿಬ್ಬಂದಿ, ಟೆಕ್ನಿಕಲ್ ಸೆಲ್ ಸಿಬ್ಬಂದಿ ಇವರೆಲ್ಲರನ್ನು ಒಳಗೊಂಡಂಥ ಒಂದು ಟೀಮನ್ನು ನಾವು ರಚನೆ ಮಾಡಿದ್ದೀವಿ. ಈ ಟೀಮ್ನವರು ಇಬ್ಬರು ಪ್ರಮುಖ ಆರೋಪಿಗಳನ್ನು ಬಂಧಿಸಿ, ಒಂದು ವೆಂಕಟೇಶ್ ತಂದೆ ರಂಗನಾಥ್ ವಡಬಾದಿ ಮಂಗಳಂ, ಇವನು ಬೇಸಿಕಲಿ ತಮಿಳುನಾಡು ರಾಜ್ಯ, ಈಗ ಹಾಲಿ ವಸ್ತಿ ಹೈದರಾಬಾದ್ ನಗರದಲ್ಲಿ ವಾಸವಾಗಿದ್ದರು, ವಾರಂಗಲ್ನ ಹತ್ರ. ಇನ್ನೊಬ್ಬ ಸೂರ್ಯ ಶೆಟ್ಟಿ, ಸೂರ್ಯ ತಂದೆ ವಿಜಯಕುಮಾರ್, ಇವನು ಕೂಡ ಹಾಲಿ ಹಯಾತ್ ನಗರ ಹೈದರಾಬಾದ್ನಲ್ಲಿ ವಾಸವಾಗಿದ್ದ, ಬೇಸಿಕಲಿ ತಮಿಳುನಾಡು. ಸೊ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಇವ್ರ ಕಡೆಯಿಂದ ಒಟ್ಟು 7 ಪ್ರಕರಣಗಳನ್ನು ಗದಗ ಮತ್ತು ಬೆಟಗೇರಿ ಶಹರದ 7 ಪ್ರಕರಣಗಳನ್ನು ಪತ್ತೆ ಮಾಡಲಾಗಿದೆ. ಒಂದು ಗದಗ ಶಹರ ಪೊಲೀಸ್ ಠಾಣೆ ಅಪರಾಧ ಕ್ರಮಾಂಕ 17/2025, ಇನ್ನೊಂದು ಗದಗ ಶಹರದ್ದು 28/2025, ಮತ್ತೊಂದು ಗದಗ ಶಹರದ್ದು 35/2025, ಗದಗ ಶಹರದ್ದು 36/2025/2025, ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆಯ ಅಪರಾಧ ಕ್ರಮಾಂಕ 12/2025, ಗದಗ ಶಹರ ಪೊಲೀಸ್ ಠಾಣೆ 72/2024 ಮತ್ತು ಗದಗ ಶಹರ ಪೊಲೀಸ್ ಠಾಣೆಯ 97/2024. ಇದು ನಮ್ಮ ಜಿಲ್ಲೆಯಲ್ಲಿ ಆದಂಥ ಪ್ರಕರಣಗಳನ್ನ ಪತ್ತೆ ಮಾಡಿರೋದು. ಇದರ ಜೊತೆಗೆ ಈ ಆರೋಪಿತರ ಮೇಲೆ ಇನ್ನೂ ಅಂದರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ 1ನೇ ಆರೋಪಿತನ ಮೇಲೆ 15 ಪ್ರಕರಣಗಳು ದಾಖಲಾಗಿದೆ. 2ನೇ ಆರೋಪಿತನ ಮೇಲೆ 17 ಪ್ರಕರಣಗಳು ದಾಖಲಾಗಿರುವುದು, ಈ ಥರ ಕಳ್ಳತನದ ಪ್ರಕರಣಗಳು ದಾಖಲಾಗಿರುವುದು ಪ್ರಾಥಮಿಕ ಮಾಹಿತಿಯಿಂದ ನಮಗೆ ತಿಳಿದು ಬಂದಿದೆ. ಇವರು ತಮಿಳುನಾಡು ರಾಜ್ಯದಲ್ಲಿ ಏನು ಅಪರಾಧ ಮಾಡ್ತಿದ್ರು ಅಲ್ಲಿ ಪೊಲೀಸರು ಇವ್ರ ಮೇಲೆ ಕ್ಲೋಸ್ ಮಾನಿಟರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ತಮ್ಮ ಲೊಕೇಶನನ್ನು ಆಂಧ್ರ ಪ್ರದೇಶದ ಹೈದರಾಬಾದಿಗೆ ಶಿಫ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಆಪ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅಲ್ಲಿಂದ ಇಲ್ಲಿ ಬಂದು ಅಫೆನ್ಸ್ ಮಾಡಿಕೊಂಡು ಹೋಗಿದ್ರು. ಇದ್ರ ಬಗ್ಗೆ ನಾವು ಸ್ವಲ್ಪ ಆಳವಾದ ತನಿಖೆಯನ್ನು ಕೈಗೊಂಡು ಈ ಒಂದು ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ. ಅವ್ರಿಗೆಲ್ಲ ಕೂಡ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮತ್ತು ಅವರಿಗೆಲ್ಲ ಸೂಕ್ತ ಬಹುಮಾನ ಮತ್ತು ಪ್ರಶಂಸನಾ ಪತ್ರವನ್ನು ಕೂಡ ನೀಡ್ತೀನಿ. ಇದು ಇಬ್ಬರ ಕಡೆಯಿಂದ ನಾವು ಟೋಟಲ್ ಇವ್ರ ಕಡೆಯಿಂದ 7,60,000 ಕಿಮ್ಮತ್ತಿನ 130 ಗ್ರಾಮ್ ಬಂಗಾರ ಹಾಗೂ 1,52,500 ಕಿಮ್ಮತ್ತಿನ 2 kg ಬೆಳ್ಳಿ ನಾಣ್ಯ ಮತ್ತು ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ 3/7/2024 ಈ ಶ್ರೀಮತಿ ಶಕುಂತಲಾ ಬಾಲಪ್ಪ ಮಡಿವಾಳರ್, ವಿವೇಕಾನಂದ ನಗರ 4ನೇ ಕ್ರಾಸ್ ಬಡಾವಣೆ, ಇವ್ರ ಮನೆಗೆ ಇಬ್ಬರು ವ್ಯಕ್ತಿಗಳು ಬಂದು ನಿಮ್ಮದು ಚಿನ್ನ ಸ್ವಚ್ಛ ಮಾಡಿಕೊಡ್ತೀವಿ ಅಂದರೆ ಬಂಗಾರವನ್ನು ತೊಳೆದು ಅದನ್ನು ಹೊಳಪು ಬರುವಂಗೆ ಮಾಡಿಕೊಡ್ತೀವಿ ಅಂಥೇಳಿ ಮೋಸ ಮಾಡಿ ಅವ್ರ ಕಡೆಯಿಂದ ಒಂದು ಟೋಟಲ್ 35 ಗ್ರಾಮ್ ತೂಕದ 2 ಬಂಗಾರದ ಚೈನು, ಅಂದಾಜು ಕಿಮ್ಮತ್ತು 1,40,000 ಮತ್ತು 45 ಗ್ರಾಮ್ ತೂಕದ 4 ಬಂಗಾರದ ಬಳೆಗಳು 1,80,000 ಕಿಮ್ಮತ್ತು ಮತ್ತು 10 ಗ್ರಾಮ್ ತೂಕದ ಬಂಗಾರದ ಚೈನ್ 40,000 ರೂಪಾಯಿ ಕಿಮ್ಮತ್ತು ಮತ್ತು 3 ಗ್ರಾಮ್ ತೂಕದ ಬಂಗಾರದ ಉಂಗುರ ಇದು 12,000 ಕಿಮ್ಮತ್ತು. ಒಟ್ಟು 93 ಗ್ರಾಮದ ಬಂಗಾರದ ಆಭರಣಗಳು 3,72,000 ರೂಪಾಯಿದ್ದು ವರ್ತ್ ಇರುವಂಥದ್ದು. ಇದನ್ನು ಇವರು ಅವ್ರಿಗೆ ಮೋಸ ಮಾಡಿ ಏನು ಬಂಗಾರ ತೊಳೆದುಕೊಡ್ತೀವಿ ಅಂಥೇಳಿ ಆ ಒರಿಜಿನಲ್ ಬಂಗಾರವನ್ನು ತೆಗೆದುಕೊಂಡು ನಕಲಿ ಬಂಗಾರವನ್ನು ಕೊಟ್ಟು ಮೋಸ ಮಾಡಿದರು. ಆ ಬಗ್ಗೆ ಇದರಲ್ಲಿ ಬೆಟಗೇರಿ ಬಡಾವಣೆ ಠಾಣೆಯಲ್ಲಿ 55/2024 ಅಪರಾಧ ದಾಖಲಾಗಿತ್ತು.
ಇದನ್ನು ಕೂಡ ಪತ್ತೆ ಮಾಡಲಿಕ್ಕೆ ನಮ್ಮ ಅಡಿಷನಲ್ ಎಸ್ ಪಿ ಅವರು ಮತ್ತು DSP ಅವರು, ಬೆಟಗೇರಿ ಇನ್ಸ್ಪೆಕ್ಟರ್ ಅವರು ಮತ್ತು PSI ಎಕ್ಸ್ಟೆನ್ಷನ್ ಮಾರುತಿ ಅವರು, ಅವರ ಕ್ರೈಮ್ ತಂಡ ಇವರೆಲ್ಲ ಸೇರಿಕೊಂಡು ಈ ಇಬ್ಬರು ಆರೋಪಿತಗಳನ್ನು, ಇವರು ಕೂಡ ಹ್ಯಾಬಿಚುವಲ್ ಇದ್ದಾರೆ, ಮೂಲತಃ ಇವರು ಬಿಹಾರ ರಾಜ್ಯದವರು. ಸೊ ಇವರ ಚಲನವಲನವನ್ನು ಗಮನಿಸಿ ಹುಬ್ಬಳ್ಳಿಯಲ್ಲಿ ಇವ್ರನ್ನ ಇಬ್ಬರನ್ನು, ಒಬ್ಬ ದೀಪಕ್ ಗುಪ್ತಾ, ಇನ್ನೊಬ್ಬ ಬಿಪಿನ್ ಕುಮಾರ್ ಶಹಾ, ಈ ಇಬ್ಬರು ಆರೋಪಿತರನ್ನು ಹುಬ್ಬಳ್ಳಿಯಲ್ಲಿ ದಸ್ತಗಿರಿ ಮಾಡಿ ಇವರಿಂದ ಒಟ್ಟು 35 ಗ್ರಾಮ್ ತೂಕದ 2 ಬಂಗಾರದ ಬಳೆ, 10 ಗ್ರಾಮ್ ತೂಕದ ಬಂಗಾರ ಚೈನ್ ಮತ್ತು 3 ಗ್ರಾಮ್ ಬಂಗಾರದ ಉಂಗುರ ಇವುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಆರೋಪಿತರ ಮೇಲೆ ಈ ಪ್ರಕರಣ ಅಲ್ಲದೆ ಮೈಸೂರು ಜಿಲ್ಲೆಯಲ್ಲಿ ಉದಯಗಿರಿಯಲ್ಲಿ ಒಂದು, ಬೆಂಗಳೂರು ನಗರದ ಸುಬ್ರಹ್ಮಣ್ಯ ನಗರದಲ್ಲಿ ಒಂದು, ಹುಬ್ಬಳ್ಳಿ ಧಾರವಾಡದ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು, ಈ ಥರ 3 ಪ್ರಕರಣಗಳು ದಾಖಲಾಗಿರೋದು ಪ್ರಾಥಮಿಕವಾಗಿ ನಮಗೆ ಗೊತ್ತಾಗಿದೆ. ಇನ್ನೂ ಕೂಡ ಇದ್ರ ಬಗ್ಗೆ ಮತ್ತೆ ಎಲ್ಲೆಲ್ಲಿ ಪ್ರಕರಣ ದಾಖಲಾಗಿದೆ ಬೇರೆ, ಯಾಕೆಂದರೆ ಪೊಲೀಸ್ IT ನಮ್ಮ ರಾಜ್ಯದ್ದು ಮಾಹಿತಿ ಸಿಗ್ತದೆ, ಬೇರೆ ರಾಜ್ಯದ್ದು ತೊಗೋಬೇಕಂದ್ರೆ ನಾವು CCTNS ಮುಖಾಂತರ ತೊಗೋಬೇಕಾಗ್ತದೆ. ಅದನ್ನು ಕೂಡ ನಮ್ಮ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು 2 ಪ್ರಕರಣಗಳಲ್ಲಿ ಏನು ಆರೋಪಿತರ ಮೇಲೆ ಈಗಾಗಲೇ ಹಳೆಯ ಕೇಸ್ಗಳಿದಾವೆ, ಈ ಎಲ್ಲ ಪ್ರಕರಣಗಳಲ್ಲಿ ಅವರ ಏನು ಜಾಮೀನುಗಳಿದಾವೆ, ಜಾಮೀನನ್ನು ರದ್ದುಪಡಿಸಲಿಕ್ಕೆ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ನಾವು ವಿನಂತಿ ಮಾಡ್ಕೊತೀವಿ.